ಆಧುನಿಕ ಭಗವದ್ಗೀತೆ ಅಂತ ಕರೆಯಲ್ಪಡುವಂತಹ ಮಂಕುತಿಮ್ಮನ ಕಗ್ಗದ ಕುರಿತಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ಈ ವಿಡಿಯೋಗೆ ನಿಮಗೆ ಸ್ವಾಗತ. ಬಾಲ್ಯದಿಂದಲೂ ಓದುವಂತಹ ಹವ್ಯಾಸ ಇತ್ತು. ಪ್ರಾಥಮಿಕ ಹಂತದಲ್ಲಿ ಕಗ್ಗವನ್ನು ಓದ್ಕೊಂಡ್ರೆ ಭಗವದ್ಗೀತೆ ಓದಿದಂತೆ ಅಂತ ಹಿರಿಯರು ಯಾರೋ ಹೇಳಿ ಕೇಳಿದ್ದೇನೆ ಸರ್. ಅದೇ ರೀತಿ ಆ ರೀತಿಯ ಎಲ್ಲ ಆದರ್ಶಗಳು ಕೂಡ ಈ ಕಗ್ಗದಲ್ಲಿ ಬರುತ್ತೆ. ಅದನ್ನು ನೀವು ನಾನದೇ ಅದನ್ನು ಹೇಳೋದಕ್ಕಿಂತ ನೀವು ಅದನ್ನು ಸ್ವಲ್ಪ ಲಯಬದ್ಧವಾಗಿ, ಯಾಕಂದರೆ ಈ ಕಗ್ಗ ಭಾಳ ಶ್ರೇಷ್ಠತೆ ಇರೋದು ಲಯಬದ್ಧವಾಗಿ ಹಾಡ್ಬೋದು. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ. ಹಲೋ ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾರ್ಕಳದ ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ಕಾರ್ಯಕ್ರಮದ ಸರಣಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಧುನಿಕ ಭಗವದ್ಗೀತೆ ಅಂತ ಕರೆಯಲ್ಪಡುವಂತಹ ಮಂಕುತಿಮ್ಮನ ಕಗ್ಗದ ಕುರಿತಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಇತ್ತೀಚೆಗಷ್ಟೇ ಈ ಪುಸ್ತಕ ಬಿಡುಗಡೆಯಾಗಿದೆ. ಇದರ ಲೇಖಕರಾದಂತಹ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ನಾವು ಅವ್ರ ಜೊತೆ ಭಾಳ ಡೀಟೇಲ್ ಆಗಿ ಮಾತಾಡಬೇಕು. ಅವರು ವೃತ್ತಿಯಲ್ಲಿ ಶಿಕ್ಷಕರು. ಕಳೆದ 3 ದಶಕಗಳಿಂದ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುನ್ಕೂರಿನ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ. ಅಂದರೆ ನಿಮ್ಮ ಜೊತೆ ಕೂತು ಇಷ್ಟು ದಿನ ನಿಮ್ಮ ಜೊತೆ ಮಾತಾಡಿ, ಸರ್ ಹೇಗೆ ಅಂತಂದರೆ ಯಾವುದೇ ಸಂದರ್ಭ ಯಾವುದೇ ಸನ್ನಿವೇಶ ಇರಲಿ ಅದಕ್ಕೆ ಅವ್ರ ಹತ್ರ ಒಂದು ಕಗ್ಗ ಇದೆ. ಆ ಕಗ್ಗದ ಮೂಲಕನೇ ಅವರು ಉತ್ತರ ಕೊಡ್ತಾರೆ. ಇತ್ತೀಚೆಗೆ ಅವ್ರದ್ದೊಂದು ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಕೂಡ ಆಗಿತ್ತು. ಸರ್ ಅಲ್ವಾ, ನಿಮಗೆ ಇಷ್ಟು ಆಸಕ್ತಿ ಮೂಡೋದಕ್ಕೆ ಕಗ್ಗದ ಬಗ್ಗೆ ಅದು ಹೇಗೆ ಸಾಧ್ಯ ಆಯಿತು? ನನಗೆ ಬಾಲ್ಯದಿಂದಲೂ ಓದುವಂತಹ ಹವ್ಯಾಸ ಇತ್ತು. ಪ್ರಾಥಮಿಕ ಹಂತದಲ್ಲಿ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಸ್ವಲ್ಪ ಸುಧಾ ತರಂಗದವರ ಧಾರಾವಾಹಿ ಕಥೆಯನ್ನು ಓದ್ತಾ ಇದ್ದೆ. ಮತ್ತು ಪತ್ತೆದಾರಿ ಕಾದಂಬರಿನ ಓದ್ತಾ ಹೋದೆ. ಆಮೇಲೆ ಕುವೆಂಪು, ಬೇಂದ್ರೆ ಪದವಿ ಹೋದ ನಂತರ ನಂತರ ನಾನು ಅಧ್ಯಾಪಕ ವೃತ್ತಿ ಬಂದ ಮೇಲೆ ನನಗೆ DVG ಅವರ ಕಗ್ಗದ ದರ್ಶನ ಆಗಿರುವಂಥದ್ದು. ಯಾವ ವರ್ಷದಲ್ಲಿ ಇದು? ಸಾಧಾರಣ ಒಂದು 25 ವರ್ಷದ ಹಿಂದೆ. ಓಕೆ. ಆವಾಗ ನಾನು ಕನ್ನಡ ಅಧ್ಯಾಪಕನಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಬಂಧವನ್ನು ತಯಾರು ಮಾಡಿಕೊಡ್ಬೇಕಾಗಿತ್ತು. ಅವಾಗ ಈ ಭ್ರಷ್ಟಾಚಾರ ಮತ್ತೆ ಈ ನಿಮ್ಮ ಭಯೋತ್ಪಾದನೆ ಬೇರೆ ವಿಷಯ ಮುಖ್ಯ ಇತ್ತಲ್ಲಿ, ಪ್ರಬಂಧವರಿ ಅಂತ. ಅವಾಗ ಈ ಒಂದು ಪ್ರಬಂಧ ಅಂದರೆ ಈ ಲಿಖಿತ ರೂಪದ ಭಾಷಣ, ಅದಕ್ಕೊಂದು ಪೀಠಿಕೆಯಾಗಿ ಯಾವುದೋ ಒಂದು ಕವಿತೆ ಬೇಕಾಗತ್ತಂತ ಹೇಳಿ ನಾನು ನೋಡುವಾಗ ಕಗ್ಗದಲ್ಲಿ ಒಂದು ಸಿಕ್ತು ನನಗೆ. ಅದು ಭಾಳ ಖುಷಿ ಆಯಿತು ನನಗೆ. ಅದನ್ನು ಓದಾಗ ಭಾಳ ಅದ್ಭುತ ಅಂತ ಅನಿಸ್ತು. ಮತ್ತೆ ಮತ್ತೆ ಬೇರೆ ಬೇರೆ ಕಗ್ಗಗಳನ್ನು ನಾವು ಓದ್ತಾ ಆರಂಭದಲ್ಲಿ ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ನಾನು ಮತ್ತೆ ಅದು ಓದಾದಾಗ ಭಾಳ ಆಶ್ಚರ್ಯ ಅನ್ನಿಸ್ತು. ಎಷ್ಟು ವಿಶಾಲವಾದಂಥ, ಎಷ್ಟು ಅಗಾಧವಾದಂಥ ವಿಚಾರ ಇದ್ರೊಳಗೆ ಅಡಗಿದೆ ಅಂತ ಆಶ್ಚರ್ಯ ಆಯಿತು. ಅದನ್ನೇ ಕುವೆಂಪು ಅವರು ಅದನ್ನು ಅದ್ಭುತವಾಗಿ ಹೇಳ್ತಾರೆ. ಹಸ್ತಕ್ಕೆ ಬರೆ ನಕ್ಕೆ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿಂತು ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅಂತ DVG ಕಗ್ಗದ ಬಗ್ಗೆ ಕುವೆಂಪು ಹೇಳಿದಂಥ ಮಾತು. ಓಹೋ, ಏನದ್ರ ಅರ್ಥ ಹೇಳಿ. ಆ ಪುಸ್ತಕವನ್ನ DVG ಅವರು ಕಗ್ಗದ ಪುಸ್ತಕವನ್ನು ಕೊಟ್ಟರಂತೆ ಯಾರಿಗೆ? ಕುವೆಂಪು ಅವರಿಗೆ. ಹೌದು, ಸಣ್ಣ ಪುಸ್ತಕ ಅದು ನೋಡಿ ಅವರಿಗೆ ಒಂಥರ ನಗು ಬಂತು. ಇದೆಂತಪ್ಪ ಸಣ್ಣ ಪುಸ್ತಕ ದೊಡ್ಡ ಅವರು DVG ಅಂತ ಹೇಳಿದ್ರೆ ಗೊತ್ತಿದೆ ಅವರಿಗೆ ಅವರ ಜ್ಞಾನದ ಬಗ್ಗೆ. ಆಗ ಅದು ಓದ್ತಾ ಹೋದಾಗೆ ಗೊತ್ತಾಗದ್ದವರು ಆ ಹೀರಿದ್ರಲ್ಲಿ ಎಂತ ಹೀರಿದಾದ ಅರ್ಥ ಇದೆ ಅಂತ. ಆಗ ಅವ್ರು ಬರೆದಂಥ ಒಂದು ಆ ಸಾಲುಗಳು, ಅದು ಆ ಸಾಲುಗಳು ಈ ಕಗ್ಗದಲ್ಲಿ ಎಂಥ ಅಗಾಧವಾದಂಥ ವಿಷಯ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಇವತ್ತಿನ ದಿನಮಾನಕ್ಕೂ ಕೂಡ ಈ ಕಗ್ಗ ಎಷ್ಟು ಪ್ರಸ್ತುತ ಅಲ್ವಾ? ಪ್ರತಿ ನಮ್ಮ ಬದುಕಿನ ಒಂದೊಂದು ಕ್ಷಣಕ್ಕೂ, ಒಂದೊಂದು ಸಂದರ್ಭಕ್ಕೂ, ಒಂದೊಂದು ಸನ್ನಿವೇಶಕ್ಕೂ ನೀವು ಒಂದೊಂದು ಕಗ್ಗ ಇದೆ ಅಂತ ಹೇಳ್ತಾ ಹೋಗ್ತೇವೆ. ಬಟ್ ಅದಕ್ಕೂ ಮುಂಚೆ ಸರ್, ಇದನ್ನು ಓದ್ಕೊಂಡ್ರೆ, ಕಗ್ಗವನ್ನು ಓದ್ಕೊಂಡ್ರೆ ಭಗವದ್ಗೀತೆ ಓದಿದಂತೆ ಅಂತ ಹಿರಿಯರು ಯಾರೋ ಕೇಳಿದ್ದೇನೆ ಸರ್. ಅದಕ್ಕೆ ನಿಮ್ಮ ಎಕ್ಸ್ಪ್ಲನೇಷನ್ ಏನು? ಖಂಡಿತ. ಅಂದರೆ ಭಗವಂತನು ಹೇಳಿದಂಥ ಒಂದು ಗೀತೆ ಮಾತೊಂದು ಭಗವದ್ಗೀತೆ ಅಂತ. ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿರುವಂಥ. ಅರ್ಜುನ ಅಂತ ಹೇಳಿದರೆ ನಮ್ಮೆಲ್ಲರ ಪ್ರತಿನಿಧಿ. ಅವನು ಸಾಮಾನ್ಯ ಮನುಷ್ಯನಾಗಿದ್ದಂಥ ಅರ್ಜುನನಿಗೆ ಆ ಬದುಕನ್ನು ಎದುರಿಸೋದು ಹೇಗೆ ಅಂತ ಬೋಧನೆ ಮಾಡಿರೋದು ಯಾವುದು? ಕೃಷ್ಣ. ಅದೇ ರೀತಿ ಆ ರೀತಿಯ ಎಲ್ಲ ಆದರ್ಶಗಳು ಕೂಡ ಈ ಕಗ್ಗದಲ್ಲಿ ಬರುತ್ತೆ. ಓಕೆ. ಹಾಗಾಗಿ ಅದನ್ನು ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರೆ. ಕರೆಕ್ಟ್. ನಾನು ಹೇಳೋದಾದರೆ ಈ ಕಗ್ಗವನ್ನು ಒಂದು ಬದುಕಿನ ಕೈಪಿಡಿ ಅಂತ ಹೇಳ್ಬೋದು. ನೀವು ಹೊಸದಾಗಿ ಎಲ್ಲ ಒಂದು ವಾಹನವನ್ನು ಕೊಂಡ್ಕೊಂಡ್ರೆ ಒಂದು ಕೈಪಿಡಿ ಕೊಡ್ತಾರೆ. ಆ ಕೈಪಿಡಿ ಏನಿರುತ್ತೆ?
ನೀವು ಆ ವಾಹನವನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕು, ಚಲಾಯಿಸಬೇಕು ಎಲ್ಲ ಮಾರ್ಗದರ್ಶಿ ಇರುತ್ತೆ. ಹಾಗೆ ಈ ಬದುಕನ್ನು ಚೆನ್ನಾಗಿ ಜೀವಿಸಬೇಕು ಅಂತ ಹಾಗಾದ್ರೆ ಅವನಿಗೆಲ್ಲ ಮಾರ್ಗದರ್ಶನ ಅದರಲ್ಲಿದೆ. ನಾನು ಚೆನ್ನಾಗಿ ಬದುಕಬೇಕನ್ನೋನಿಗೆ ಎಲ್ಲ ಮಾರ್ಗದರ್ಶಿ ಸೂತ್ರಗಳಲ್ಲಿದೆ, ಮಾರ್ಗದರ್ಶಿ ತತ್ವಗಳಿದೆ ಅಲ್ಲಿ, ಮಾರ್ಗದರ್ಶಿ ಆದರ್ಶಗಳಿದೆ ಅಲ್ಲಿ. ಹಾಗಾಗಿ ಜೀವನ ಮೌಲ್ಯಗಳೇ ಇಲ್ಲಿರೋದು. ಈ ಮನುಷ್ಯನ ಜೀವನ ಎಲ್ಲಿಂದ ಆರಂಭ ಎಲ್ಲಿಗೋಣ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಪ್ರಸ್ತುತ ಇದೆ ಅಲ್ವಾ. ಅಂದ್ರೆ ಅದು ಬೋಧಿಸುವುದಂಥದ್ದು. ಯಾಕಂದ್ರೆ ಯಾರು ಶಾಶ್ವತ ಅಲ್ಲ. ಅದಕ್ಕೆ DVG ಅವರು ಹೇಳ್ತಾರೆ, ಜಾನಪದಗಳು, ರಾಜ್ಯಗಳು, ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ವಿದ್ಯೆಗಳು, ಭಾಷೆಗಳು ಕಣ್ಣಿಗೆಟುಕದೆ ಸಾಗಿಯೋ ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿರುವುದು ಮಂಕುತಿಮ್ಮ ಅಂತ. ಈ ಮಾನವೀಯತೆಯನ್ನು ಶಾಶ್ವತ ಅದು. ಹಾಗಾಗಿ ಆ ಮಾನವೀಯತೆ ತತ್ವಗಳಲ್ಲಿ ಇರೋದು. ಹಾಗಾಗಿ ಕಗ್ಗ ಅನ್ನೋದಿದೆಯಲ್ಲ, ಅದು ಸಾರ್ವಕಾಲಿಕ. ಮತ್ತೆ ನಾನು ಕಂಡ ಮಟ್ಟಿಗೆ ಬರೀ ಕಗ್ಗದಲ್ಲಿ ಭಗವದ್ಗೀತೆ ಮಾತ್ರ ಅಲ್ಲ, ಏನು ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲ ಸತ್ವ ಕಗ್ಗದಲ್ಲಿದೆ ಅಲ್ವಾ. ಅಂತ ಅದ್ಭುತವಾದ ಕೃತಿ ಇದು. ಓಕೆ, ಸೊ ಈ ಕೃತಿಯ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದರೆ ವೀಕ್ಷಕರೇ, ಈ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಈ ಕಗ್ಗ ಬೇರೆ ಬೇರೆ ಕೃತಿಗಳು ಬಂದಿವೆ ಸರ್, ಅದನ್ನು ವಿವರಣೆ ಕೊಡುವಂತಹ ಕೃತಿಗಳು ಇರಬಹುದು. ಆದರೆ ನಿಮ್ಮ ಕೃತಿ ಹೇಗೆ ಭಿನ್ನವಾಗಿ ಕಾಣ್ತದೆ ಅಂತ ಒಂದು ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಈ ಕೆಲವರು ಕೂಡ ಅದನ್ನು ಮನಸ್ಸಿಗೆ ಬರಬಹುದು, ಯಾಕಂದರೆ ಕಗ್ಗದ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದೆ. ಆ ಪುಸ್ತಕಗಳು ನಾನು ಕೂಡ ಓದಿದ್ದು ನೋಡಿರ್ಬೋದು. ಆದರೆ ನಾನು ಈ ಕಗ್ಗದ ಬಗ್ಗೆ ಮಾತನಾಡುವಾಗೆಲ್ಲ ಜನ ಕೇಳಿದವರು, ನೀನು ಭಾಳ ಚೆನ್ನಾಗಿ ಹೇಳ್ತೀವಿ, ವಿಶೇಷವಾಗಿ ನೀವು ಹೇಳೋದು ಸುಲಭವಾಗಿ ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಆಗ ನಾನು ಅನಿಸಿದ್ದು, ಇಲ್ಲ ಸ್ವಲ್ಪ ನಾನು ಹೇಳೋದ್ರಲ್ಲಿ ಏನೋ ಭಿನ್ನತೆ ಇದೆ, ಇದನ್ನ ಬರೆಯುವ ಅಂತ ಒಂದು ಯೋಚನೆ ಬಂತು. ಬರೆಯುವುದಕ್ಕೂ ಕೂಡ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಮ್ಮ JC-ಯಲ್ಲಿ ರಾಜೇಂದ್ರ ಭಟ್ ಎಂಬುತ್ತೀನಿ ನಮ್ಮ ಗುರು, ಅವರು ನಮ್ಮ ಈ ಒಂದು ವೆಬ್ಸೈಟ್ ನ್ಯೂಸ್ ಕಾರ್ಕಳ ಆರಂಭ ಆದಾಗ ನೀವೊಂದು ಅಂಕಣ ಬರೀಬೇಕು ಅಂತ ಹೇಳಿದ್ರು. ಕಗ್ಗದ ಮಾತುಗಳು ಕೇಳಿದ್ರು ಅವರು, ಈ ಕಗ್ಗದ ಬಗ್ಗೆ ಬರೀಬೇಕು ಅಂತ ಹೇಳಿದ್ರು. ಆವಾಗ ಅಲ್ಲಿ ನ್ಯೂಸ್ ಕಾರ್ಕಳ ರಾಮಚಂದ್ರ ಬರೇಪಡಿ ಅವರು ಕೂಡ ಹೇಳಿದ್ರು ಒಂದು ಬರೀಬೇಕು ಅಂತ ಹೇಳಿದಾಗ ನಾನು ವಾರಕ್ಕೊಂದು ಲೇಖನ ಬರಿತಾ ಹೋದೆ. ಆ ಲೇಖನ ಓದ್ತಾ ಅನೇಕ ಜನ ಅಭಿಪ್ರಾಯಗಳು ಸಕಾರಾತ್ಮಕ, ಸ್ವಲ್ಪ ಚೆನ್ನಾಗಿ ಬರೀತೀರಿ ಸರ್, ನಿಮ್ಗೆ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದರು. ಅದೇ ಒಂದು ರೀತಿಯಲ್ಲಿ ನನಗೆ ಪ್ರೇರಣೆ. ಮತ್ತೆ DVG ಅವರು ಹೇಳ್ತಾರೆ, ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಲ್ಕೆಯೇ, ಅನ್ಯ ಶಕ್ತಿಗಳೇನಿತೋ ಬೆರೆತಿರೋ ಅಲ್ಲಿ, ಅನ್ನವಿತ್ತವರು, ಅರಿವನಿತ್ತವರು, ಒಡನಾಡಿಗಳು, ನಿನ್ನ ಬಾಳ ಅವರಿರರೆ ಮಂಕುತಿಮ್ಮ ಅಂತ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮ್ಮ ಒಂದು ಕೈಯಿಂದ ನಮ್ಮ ಭಕ್ತಿತ್ವ ರೂಪಿಸ್ಕೊಳ್ಳಿ ನಮ್ಮ ಕೈಯಿಂದ ಆಗಲ್ಲ. ಅನೇಕರ ಸಹಕಾರ, ಅನ್ನವಿತ್ತಂತ ಇನ್ನು ತಂದೆ ತಾಯಿ ನಮ್ಮನ್ನು ಇಷ್ಟ ಮಟ್ಟಕ್ಕೆ ಬೆಳೆಸಿದ್ದಾರೆ, ಅವರ ಸಹಕಾರ ಬೇಕು, ಅರಿವನಿತ ಗುರುಗಳ ಮಾರ್ಗದರ್ಶನ ಬೇಕು, ಮತ್ತೆ ಒಡನಾಡಿಗಳ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನನ್ನ ಕನ್ನಡ ಅಧ್ಯಾಪಕರು, ಇಡೀ ಉಡುಪಿ ಜಿಲ್ಲೆಯ ಕನ್ನಡ ಅಧ್ಯಾಪಕರು ನನಗೆ ತರಬೇತಿ ನೀಡುವ ಸಂದರ್ಭದಲ್ಲಿ ನಾನು ಬರೀ ಯಾವುದೇ ಒಂದು ವಿಷಯದ ಬಗ್ಗೆ ತರಬೇತಿ ಕೊಡುವಾಗ, ಹೊಸ ಪಠ್ಯ ಬಂದಾಗ ಪಾಠದ ಬಗ್ಗೆ ಅದು ಪೂರಕವಾದಂಥ ಕಗ್ಗವನ್ನು ಹೇಳ್ತಾ ಇದ್ದೆ. ಅದನ್ನು ಬಹಳ ಇಷ್ಟಪಡೋರು ನಮ್ಮ ಅಧ್ಯಾಪಕರು. ಅವರು ನಮ್ಮ ತರಬೇತಿ ಮುಗಿದ ನಂತರ ಸರ್ ನೀವು ಕಗ್ಗ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನಾನು ಕಗ್ಗವನ್ನು ಕೂಡ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹಾಡ್ತಾ ಇದ್ದೆ. ಅದನ್ನ ಆ ದಾಟಿಯಲ್ಲಿ ಹಾಡುವಾಗ ಅವರು ವಾಚನ ಮಾಡಿದ ರೀತಿ, ಕಾವ್ಯ ವಾಚನ ರೀತಿಯಲ್ಲಿ ಅವ್ರು ಬಹಳ ಖುಷಿ ಪಡ್ತಾ ಇದ್ರು. ಮತ್ತೆ ಸರ್ ನಾಳೆ ನಿರೀಕ್ಷೆ ಅವ್ರದ್ದು ಇನ್ನೇನು ಹೇಳ್ತೀರಿ ಸರ್, ಒಂದು ಕಗ್ಗ ಹೇಳಿ ಸರ್, ಬೆಳಿಗ್ಗೆ ಬಂದು ಕೂಡ ಹೇಳಿ ಸರ್, ಇವತ್ತು ಯಾವ ಕಗ್ಗ ಹೇಳ್ತೀರಿ ಸರ್ ಅಂತ. ಮತ್ತೆ ಕೆಲವು ಸಂದರ್ಭ ಸರ್ ಒಂದೇಳು ಕಗ್ಗ ಹೇಳಿ ಸರ್ ಅವರು ಹೇಳೋದು. ಆಗ ಸಂದರ್ಭ ಹೇಳ್ತಾರೆ ಅವರೆಲ್ಲ ಆಸಕ್ತಿಯಿಂದಾಗಿ ನಮ್ಗೊಂದು ರೀತಿಯಲ್ಲಿ ಕಲಿಯೋದಕ್ಕೊಂದು ಪ್ರೇರಣೆ ಆಯ್ತು, ಅದು ಒಂದು ಸ್ಫೂರ್ತಿ ಆಯ್ತು ಅದು. ಹೀಗಾಗಿ ಇವತ್ತು ಈ ಕಗ್ಗದ ಬಗ್ಗೆ ನಾನು ಪುಸ್ತಕ ಬರೆದಿದ್ದೇನೆ, ನೀವೆಲ್ಲ ಒಂದು ಇಲ್ಲಿ ಕೂರಿಸಿದ್ದೀರಂತ ಆದ್ರೆ ಇದು ಅನೇಕರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು, ನಮ್ಮ ಆಡಳಿತ ಮಂಡಳಿ, ನಮ್ಮ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಒಂದು ಕೊಟ್ಟಂತ ಪ್ರೋತ್ಸಾಹ, ಸ್ಫೂರ್ತಿ ನಿಜ. ಸರ್, ಈ ಹಳೆಗನ್ನಡದಲ್ಲಿರುವಂಥ ಕಗ್ಗವನ್ನು ಅತಿ ಸುಲಭವಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ಎದೆಗೆ ಇಳಿಸಿಕೊಳ್ಳುವ ಬಗೆ ಹೇಗೆ ಅಂತ? ಮತ್ತು ಯಾವುದೇ ಒಂದು ವಿಷಯ ಇರಲಿ ಸರ್, ಅದು ನಿಮಗೆ ಬೈ ಹಾರ್ಟ್ ಅಂತ ಬಾಯಪಾಠ ಆಯ್ತು ನೀವು ಕೇಳೋದು. ಅದಂದ್ರೆ ಅದು ಗೊತ್ತಾಯ್ತು, ಬೈ ಹಾರ್ಟ್ ಅಂದರೆ ಯಾವುದೋ ಹಾರ್ಟಿಗೆ ಹೋದಾಗ ಅದು ಬೈ ಹಾರ್ಟ್ ಆಗುತ್ತೆ. ಈ ಶಾಲೆಯಲ್ಲಿ ಇರುವಾಗ ನಮಗೆ ನಾಳೆ ಬೈ ಹಾರ್ಟ್ ಮಾಡ್ಕೊಂಡು ಬಾ ಅಂತೆಲ್ಲ ಇತ್ತು. ನಮಗೆ ಆ ಕಾಲದಲ್ಲಿ ನಾನು ಸಣ್ಣವನಿದ್ದಾಗ ಬೈ ಹಾರ್ಟ್ ಅಂದ್ರೆ ಏನಂತಂದ್ರೆ ನಮಗದ್ರ ಅರ್ಥ ಗೊತ್ತಿಲ್ಲ, ಸುಮ್ಮನೆ ಹೀಗೆ ಓದ್ಕೊಂಡು ಕಣ್ಣು ಮುಚ್ಚಿದ ಬಡ 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 ಹೇಳ್ದ, ನಾಳೆ ಹೋದ ಬರ್ದ 3 ಮಾರ್ಕ್ ತಗೊಂಡು ಬಂದ. ಬಟ್ ಆಕ್ಚುಲಿ ಬೈ ಹಾರ್ಟ್ ಅಂದ್ರೆ ಅದಲ್ಲ, ಎದೆಯಿಂದ ಬರುವಂಥದ್ದು. ಹಾರ್ಟಿಗೆ ಹೋಗ್ಬೇಕು ಮೊದಲು, ಅದು ಬಾಯಲ್ಲಿ ಬರುತ್ತೆ, ಅದಕ್ಕೆ ಬೈ ಹಾರ್ಟ್ ಅಂತ ಹೇಳೋದು. ಅದಕ್ಕೆ ಯಾರ ಅರ್ಥವೇ ಅದೇ, ಬೈ ಹಾರ್ಟ್. ಹಾಗಾಗಿ ಈ ಕಗ್ಗ ನಾನು ಅದನ್ನು ಓದ್ತಾ ನಾನು ಅದ್ರ ಹೃದಯಕ್ಕೆ ತಳ್ಕೊಂಡು ಹೋಗ್ತದೆ. ಅಂದ್ರೆ ಇವತ್ತು ಕಗ್ಗ ನನ್ನ ಹೃದಯದಲ್ಲಿದೆ, ಬಯಲಲ್ಲ. ಹಾಗಾಗಿ ಅಂತ ಅದ್ಭುತವಾದದ್ದು. ಹಾಗಾಗಿ ಒಂದ್ಸಲ ಅಲ್ಲ ನಾನು ಓದು, ಮತ್ತೆ ಅದನ್ನ ಮನನ
ಮಾಡ್ತಾ ಇರ್ತೇನೆ ನಾನು. ದಿನಕ್ಕೊಮ್ಮೆ ಅದು ಯಾವ್ದಾದ್ರು ಒಂದು ಕಗ್ಗ ನನ್ನ ಮನಸ್ಸಿಗೆ ಬರುತ್ತೆ, ನಾನು ನೆನ್ಪು ಮಾಡ್ತಾ ಇರ್ತೇನೆ. ಅದು ನಾವು ಕಾರಲ್ಲಿ ಡ್ರೈವಿಂಗ್ ಮಾಡ್ತಿರ್ಬೋದು ಅಥವಾ ಕುಮ್ಮನೆ ಕೂತಲ್ಲಿರ್ಬೋದು. ನನ್ನ ಕಗ್ಗ ಮನಸ್ಸಿಗೆ ಬರೋ ದಿನವೇ ಇಲ್ಲ ಅದು. ಓಕೆ, ಸೊ ಬಹಳ ಸುಂದರವಾಗಿದೆ ಈ ಕೃತಿ ವೀಕ್ಷಕರೇ. ಇದನ್ನು ಹೇಳೋದಾದರೆ ಒಂದು ಕಗ್ಗ ಮತ್ತು ಅದರ ವಿವರಣೆ ಒಂದೂವರೆ ಪೇಜ್ನ ಒಳಗಡೆ ಮುಗಿದು ಹೋಗ್ತದೆ. ಬಹಳ ಸರಳವಾದ ಕನ್ನಡ ಭಾಷೆಯಲ್ಲಿ ಸರ್ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಈ ಪುಸ್ತಕ ತುಂಬ ಭಿನ್ನವಾಗಿ ಕಾಣ್ತದೆ ಅಂತ ನಾನಂತೂ ಹೇಳಬಲ್ಲೆ. ಸೊ ಇನ್ನು ಮುಂದಕ್ಕೆ ಹೋಗೋಣ ಸರ್. ಈಗ ನೀವು ಬದುಕಿಗೆ ಕೈಪಿಡಿ ಮಾರ್ಗದರ್ಶಿ ಅಂತ ಹೇಳಿದ್ರಿ. ಸೊ ಬದುಕಿಗೆ ಕೈಪಿಡಿ ಮಾರ್ಗದರ್ಶಿ ಈಗ ನಮ್ಮ ಸುತ್ತಮುತ್ತ ನಮಗೆ ಹೇಳಿಕೊಡುವಂಥದ್ದು ಭಗವದ್ಗೀತೆ, ಬೈಬಲ್, ಕುರಾನ್, ಇದೆಲ್ಲವೂ ಇದೆ ಅಲ್ವಾ? ಎಲ್ಲ ಸರ್, ಈಗ ಬೈಬಲ್ ಇರಲಿ, ಕುರಾನ್ ಇರಲಿ ಅಥವಾ ಭಗವದ್ಗೀತೆ ಇರಲಿ, ಅವೆಲ್ಲ ಯಾವ ಏನು ವಿಚಾರ ಹೇಳ್ತಾರೆ ಅಂದರೆ ಮಾನವೀಯ ಸಂದೇಶವನ್ನು ಕೊಡೋದು. ಎಲ್ಲವೂ ಕೂಡ ಎಲ್ಲವೂ ಮಾನವೀಯ ಮೌಲ್ಯವನ್ನೇ ಬೋಧಿಸುವಂಥದ್ದು. ಎಲ್ಲರೂ ಎಲ್ಲ ಕೃತಿಗಳು ಧರ್ಮಗಳು ಹೇಳುವುದಂಥದ್ದು ನೀವು ಮನುಷ್ಯರನ್ನು ಪ್ರೀತಿಸು, ಮನಸ್ಸವರಿಗೆ ಆದಷ್ಟು ಸಹಾಯ ಮಾಡು, ಪರೋಪಕಾರ ಮಾಡು, ಅದ್ರ ಮೂಲಕ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ. ಹಾಗಾಗಿ ಯಾರು ಇಲ್ಲಿ ಪ್ರತಿಯೊಂದು ಧರ್ಮವೂ ಕೂಡ ಶ್ರೇಷ್ಠ ಸರ್. ಆ ಅರ್ಥ ಮಾಡ್ಕೊಂಡವನು ಅವ್ನು ಯಾವ ಧರ್ಮವನ್ನು ದ್ವೇಷ ಮಾಡ್ಲಿಕ್ಕೆ ಹೋಗಲ್ಲ ಅಲ್ವಾ? ಹಾಗಾಗಿ ಯಾಕಂತ ಹೇಳಿದ್ರೆ, ಹಾಗಾಗಿ ಈ ಎಲ್ಲ ಧರ್ಮಗಳ ಸಾರ ಒಂದೇ, ಅದು ಮಾನವೀಯತೆ. ಹಾಗಾಗಿ ಅದಕ್ಕೆ ಈ ನಮ್ಮ ರಾಧಾಕೃಷ್ಣನ್ ಹೇಳಿದ ಹಾಗೆ ಈ ಇಡೀ ಜಗತ್ತು ಅನುಸರಿಸಬೇಕಾದಂಥ ಮಾರ್ಗ ಅಂದರೆ ಮಾನವೀಯತೆಯ ಮಾರ್ಗ ಅಂತ. ಓಕೆ, ಆಗ ಅದು ಈ ಮಾನವೀಯತೆಯನ್ನು ಬೋಧಿಸುವಂಥ ಕಗ್ಗ ಇದು. ಓಕೆ, ಹಾಗಾಗಿ ಅಲ್ಲಿ ಎಲ್ಲ ಯೇಸು ಬರ್ತಾನೆ, ಅಲ್ಲ ಬರ್ತಾನೆ, ರಾಮ ಬರ್ತಾನೆ, ಭಾರತ ಎಲ್ಲರೂ ಬರ್ತಾರೆ ಅಲ್ಲಿ. ಎಸ್, ಮೋಸ್ಟ್ಲಿ ಇದು ನಿಮ್ಮ ಮೊದಲ ಕೃತಿಯಾಗಿರೋದ್ರಿಂದ ಬಹಳ ಸುಲಭವಾಗಿ ನೀವು ಇದನ್ನು ಮುಗಿಸಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಯಾಕಂತಂದರೆ ಅಷ್ಟು ಕಗ್ಗಗಳು ನಿಮಗೆ ಗೊತ್ತಿರೋದ್ರಿಂದ ಮತ್ತು ಅದರ ಭಾವಾರ್ಥವು ಕೂಡ ಅಷ್ಟೇ ಸುಲಭವಾಗಿ ಬರೋದ್ರಿಂದ ದಿನಕ್ಕೆ ಒಂದು ಬರೆದ್ರೂ ಎಲ್ಲ ಟಕ 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 ಅಂತ ಮುಗಿದು ಹೋಗಿರೋದು ಸರ್. ಈಗ ನಾವು ಎಲ್ಲರೂ ಕೂಡ ಕಗ್ಗ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರು ಕೂಡ ಪ್ರತಿಯೊಬ್ಬರು ಆ ಕಗ್ಗವನ್ನು ನೋಡಿರ್ತಾರೆ. ಎಲ್ಲಿ ಅಂತಂದರೆ ನಮ್ಮ KSRTC ಬಸ್ನಲ್ಲಿ ಡ್ರೈವರ್ನ ಹಿಂಭಾಗ ಏನು ಒಂದು ಬರ್ದಿರ್ತಲ್ಲ, ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಬರದಿವರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದ ಬಿಡೋ ಹರುಷಕದು ದಾರಿಯಲ್ಲೂ ಮಂಕುತಿಮ್ಮ ಅಂತ. ನೋಡಿ, 4 ಸಾಲಲ್ಲಿ ನೀವು ಸಂತೋಷವಾಗಿ ಬದುಕಿದ ದಾರಿ ಹೇಗೆ ಅಂತ ತೋರಿಸಿಬಿಟ್ಟಿದ್ದಾರೆ. ಇಂಥ ಅದ್ಭುತ ಅದನ್ನ ನೀವು ನಾನದೇ ಅದನ್ನು ಹೇಳೋದಕ್ಕಿಂತ ನೀವು ಅದನ್ನ ಸ್ವಲ್ಪ ಲಯಬದ್ಧವಾಗಿ, ಯಾಕಂದ್ರೆ ಈ ಕಗ್ಗ ಬಹಳ ಶ್ರೇಷ್ಠತೆ ಇರೋದು ಲಯಬದ್ಧವಾಗಿ ಹಾಡ್ಬೋದು. ಬರದಿಹುದರೆಣಿಕೆಯಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ನಡುವೆ, ಇರುವ ಭಾಗ್ಯವನೆನೆದು ಬಾರೆನೆಂಬುದ ಬಿಡು, ಹರುಷಕದು ದಾರಿಯಲೋ ಮಂಕುತಿಮ್ಮ, ಹರುಷಕದು ದಾರಿಯಲೋ ಮಂಕುತಿಮ್ಮ. ವಾಹ್ 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 ವಾಹ್. ಇದನ್ನ ಈ ರಾಗವನ್ನು ನೀವೇ ನಾನೇ ಹಾಕಿದ್ದು ಅಲ್ಲ ಸರ್? ಎಲ್ಲ ಕಗ್ಗಗಳಿಗೂ ಒಂದೇ ರಾಗ ಇರುತ್ತೆ ಇಲ್ಲ ಬೇರೆ ಬೇರೆ? ಅದ್ರ ಭಾವಕ್ಕೆ ತಕ್ಕಂತೆ ಅದು ಬದಲಾಗ್ತಾ ಇರುತ್ತೆ. ಮತ್ತೆ ನಾನೇನು ಶಾಸ್ತ್ರೀಯ ಸಂಗೀತವನ್ನು 4 ವರ್ಷ ಕಲ್ತಿದ್ದೇನೆ, ಅಷ್ಟು ಅದಕ್ಕೆ ವಿದ್ವತ್ ಪಡೆದವನಲ್ಲ, 4 ವರ್ಷ ಕಲಿತವನಲ್ಲ. ಆದ್ರೆ ಈ ಕಗ್ಗವನ್ನ ನೀವು ಹೇಳುವಾಗ ನಮಗೆ ನಾವು ಅಷ್ಟು ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ನಾನು ಈ ಕಗ್ಗವನ್ನ ಓದಿದ್ದಿರ್ಲಿ, ಬೇರೆ ಪುಸ್ತಕ ಓದಿರ್ಲಿ, ನಿಜವಾಗಿ ಅದು ನೀವು ಭಾಷಣ ಮಾಡಬೇಕು, ಇನ್ನೊಬ್ರು ಹೇಳ್ಬೇಕು, ಬರೀಬೇಕು ಅಂತ ಅಲ್ವೇ ಅಲ್ಲ. ನನ್ನ ಆತ್ಮತೃಪ್ತಿಗಾಗಿ ನಾನು ಸಮಯ ಸಿಕ್ಕಿದಾಗ ಅದನ್ನ ಒಂದೊಂದೇ ಕಗ್ಗವನ್ನು ತೆಗೆದುಕೊಂಡು ಓದ್ತಾ ಹೋಗುದು, ನೋಡ್ತಾ ಹೋಗುದು, ಒಂದು ಅದ್ಭುತವಾದ ಅರ್ಥವನ್ನ ಕೊಡುತ್ತೆ. ಮೊದಲು ನಾವು ಅರ್ಥ ಮಾಡಬೇಕಾಗಿರೋದು ಅದೇ ಕೆಲಸ. ಒಂದು ಹೇಳ್ತೇನೆ ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ, ಆವರಿಸದ್ ಅಳಲ್ ಎಲ್ಲರೂ ಒಂದೇ ಸಮಯ, ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರೆ, ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರೆ, ಕಡಿದೌದೆ ಬಾಳ್ ಮಂಕುತಿಮ್ಮ. ಜೀವನ ಕಷ್ಟ ಆಗ್ತದಂತ. ಜೀವನ ಕಷ್ಟ ಆಗೋದಿಲ್ಲ ನೋಡಿ. ಇಡೀ ಜಗತ್ತು ನೋಡುವಾಗ ನೋಡಿ, ಎಲ್ಲರಿಗೂ ಒಂದೇ ಸಲ ದುಃಖ ಬರುತ್ತಾ? ಇಲ್ಲ. ಒಬ್ರಿಗೆ ದುಃಖ ಬಂದಾಗ ಇಬ್ಬರು ಸಂತೋಷವಾಗಿರ್ತಾರೆ. ಹಾಗಾಗಿ ಈ ಸಂತೋಷದಲ್ಲಿದ್ದವರು ದುಃಖದಲ್ಲಿದ್ದವರು ಸಹಾಯ ಮಾಡಿದರೆ ಜೀವನ ಕಷ್ಟವಲ್ಲ. ಕಡಿದವುದೇ ಬಾಳ್ ಮಂಕುತಿಮ್ಮ. ಕಷ್ಟ ಜೀವನ ಕಷ್ಟ ಆಗ್ತದ, ಬಾಳ್ ಜೀವನ ಕಷ್ಟ ಆಗುತ್ತಾ? ಅಂದ್ರೆ ಈ ರೀತಿಯಲ್ಲಿ ಪರಸ್ಪರ, ಅಂದ್ರೆ ನೋಡಿ, ನಾವು ಹೇಳ್ತೇವೆ ಪರೋಪಕಾರಾಯ ಇದಂ ಶರೀರಂ ಅಂದ್ರೆ DVG ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಪರಹಿತದ ಮಾತಿರಲಿ ಪರರಿನೇ ಜೀವಿಪನು ನರಜಂತು, ಪಶು ಪಕ್ಷಿ ಕೀಟ ಮೀನ್ಗಳ ಓಲ್
ಪರರಿನೆಳೆಸದೇನನು ಪರರಿಗುಪಕರಿಪ ತರು ಜನ್ಮವದು ಪುಣ್ಯ ಮಂಕುತಿಮ್ಮ. ನಾವು ಹೇಳೋದೇನು, ಪರೋಪಕಾರಾಯ ಇದಂ ಶರೀರಂ ಅಂತ. ಆದರೆ ನಾವು ಬದುಕುದು ಹೇಗೆಂದ್ರೆ ಇತರ ಮೃಗ ಪಕ್ಷಿ ಪ್ರಾಣಿಗಳ ಹಾಗೆ. ಮಾನವ ಜನ್ಮ ದೊಡ್ಡದು ಅಂತ ನಾವು ಹೇಳ್ತೇವೆ, ಆದರೆ ಆ ಇತರ ಮೃಗ ಪಕ್ಷಿಗಳಿಗಿಂತ ನಮ್ಮ ಭಿನ್ನ ಇಲ್ಲ. ಆದರೆ ನೋಡಿ, ಒಂದು ಗಿಡ ನೋಡಿ, ಎಳೆಸದ್ ಏನನ್ನು ನಿಮ್ಮನ್ನು ಕೇಳೋದಿಲ್ಲ, ಅದು ಆದ್ರೆ ಎಲ್ಲ ಕೊಡ್ತಾ ಇರುತ್ತೆ. ಒಂದು ಮಗ ಅದು ಕೇಳ್ತಾರೆ, ನೀನು ನೆರಳಿನಿ ತನು ಕೊಡುವ ದಣಿವಿನಿ ತನು ಕಳೆವ ತಿರೆಯ ಹೊರೆಯ ನೀತು ಸುಳುವೆನಿಪ ತೊರುವಾಗಿ ನೀ ಮನೆಯ ಒಳಗು ಹೊರಗು ಬೆಳೆಯುತ್ತಿರೆ ವರಧರ್ಮ ಒದೆಲವೋ ಮಂಕುತಿಮ್ಮ. ಶ್ರೇಷ್ಠ ಧರ್ಮ ಅಂದರೆ ಯಾವುದು ಅಂದರೆ, ಒಂದು ಗಿಡ ನೋಡಿ, ನೀವು ನೆರಳು ಹೋಗಿ ನೆರಳು ಕೊಡುತ್ತೆ, ನಿಮಗೆ ಉಸಿರು ಕೊಡುತ್ತೆ ನೋಡಿ, ಕಡಿಯೋವನಿಗೆ ಕೂಡ ನೆರಳು ಕೊಡುತ್ತೆ. ಆ ರೀತಿ ಆ ಗಿಡದ ಹಾಗೆ ನೀನು ಮನೆಯ ಒಳಗೆ ಹೊರಗೆ ಬೆಳೆದ್ರೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದು ಇಲ್ಲ ಅಂತ ಆಯ್ತಾ. ಯಾಕಂದ್ರೆ ಅದಕ್ಕೆ ನೋಡಿ, ಮರ ಶ್ರೇಷ್ಠ. ಯಾಕಂದ್ರೆ ಮರ ಯಾವ ಉದ್ದುಮುಖ ಎತ್ತರ ಬೆಳೆಯುದು, ನಾವು ಕೆಳಗಿಳಿಯುದು. ಒಂದು ಮರ ಮತ್ತೊಂದು ಮರ ಆಗಿಲ್ಲ, ಏನೋ ಒಂದೊಂದು ಮನುಷ್ಯನಾಗಿ ಹುಟ್ಬೋದು, ಆದರೆ ಮನುಷ್ಯ ಇನ್ನೊಂದು ಮನುಷ್ಯನಾಗಿ ಮತ್ತೆ ಇನ್ನೊಂದು ಮರನಾಗಿ ಹುಡ್ತಾನೆ, ಕೆಳಕ್ಕೆ ಹೋಗೋದು ನಮ್ಮ ಜೀವನ. ಆದರೆ ಆ ಮರದ ಬದುಕು ಆದರ್ಶನ ಪಾಲಿಸ್ಕೊಂಡ್ರೆ ನಾವು ಎತ್ತರಕ್ಕೆ ಊರ್ಧ್ವಮುಖಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂತೆ ಡಿ ವಿ ಜಿ ಅವರು ಕೇವಲ ಹೇಳೋದಿಲ್ಲ, ಅವರು ಉದಾಹರಣೆಗಳನ್ನು ಕೊಟ್ಟು ಅವ್ರು ಹೇಳ್ತಾರೆ. ಏನು ಗೊತ್ತ, ನಾವು ಕೆಲವೊಮ್ಮೆ ಜೀವನದಲ್ಲಿ ನೆಮ್ಮದಿಯಾಗಿರೋದು ಹೇಗೆ, ಸಣ್ಣ ಸಮಸ್ಯೆ ಇದ್ದಾಗ ದೊಡ್ಡ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ, ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ಕೊರತೆ ಒಂದನೆ ನೀನು ನೆನೆದು ಕೆರಳಿ ಜಗವೆಲ್ಲ ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಒಂದು ಮಂಗನಿಗೆ ಈ ಮರದಿಂದ ಮರದ ಹಾರುವಾಗ ಕೆಲವೊಮ್ಮೆ ತರಚು ಗಾಯ ಆಗುತ್ತೆ. ಅದು ಹಾಗೆ ಬಿಟ್ಟರೆ ತರಚು ಗಾಯ ಗೊತ್ತಿಲ್ಲ ನಿಮ್ಗೆ, ಅದು ವಾಸಿ ಆಗುತ್ತೆ. ಆ ಮಂಗ ಏನು ಮಾಡುತ್ತೆ, ಕೂತ್ಕೊಂಡು ಅದನ್ನು ಕೆರಿತಾ ಹೋಗುತ್ತೆ. ಕೆರೆದು ಏನಾಗುತ್ತೆ, ಹುಣ್ಣು ಮಾಡಿಕೊಂಡು ಆ ಡರಸಿಗೆ ಆಗಿ ಏನೆಲ್ಲ ಆಗ್ಬಿಡುತ್ತೆ. ಹಾಗೆ ನಮ್ಗೇನೋ ಸಣ್ಣ ಸಮಸ್ಯೆ ಇರುತ್ತೆ ಆಯ್ತಾ, ಅದನ್ನೇ ಹೇಳ್ಕೊಂಡು ಹೇಳ್ತಾ ನಮ್ಮ ನೆಮ್ಮದಿಯನ್ನು ನಾವೇ ಹಾಳು ಮಾಡ್ಕೊಂಡು ಬಿಡ್ತೇವೆ. ಅದಕ್ಕೆ ಹೇಳ್ತಾರೆ, ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ನಿನ್ನ ಕೈ ಒಳಗಿವುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆಟುಕದೆ ಸಾಗುತ್ತಿಹುದು ವಿಧಿಯ ಸಂಚು ತಣ್ಣಗಿರಿ ಸಾತ್ಮವನು ಮಂಕುತಿಮ್ಮ. ಇದು ಬಹಳ ಚೆನ್ನಾಗಿದೆ, ಇದ್ರದೊಂದು ಅರ್ಥ. ದಿವಸಕ್ಕೆ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೀಗುತ್ತಿರು ವಿವರಗಳ ಜೋಡಿಪ ಯಜಮಾನ ಬೇರಿಹನು ಸವೆಸು ನೀ ಜನುಮವನು ಮಂಕುತಿಮ್ಮ. ಸವೆಸು ನೀ ಜನುಮವನು ಮಂಕುತಿಮ್ಮ. ಕೊನೆಯದ್ದು ಒಂದು ಹೇಳಿ ಆಮೇಲೆ ಮುಗಿಸೋಣ ಸರ್, ಅದರ ಅರ್ಥ ಹೇಳಿ. ಅಂದರೆ ನೋಡಿ, ನಾವೀಗ ಇದನ್ನೆಲ್ಲ ನಿರ್ಧಾರ ಮಾಡೋದು ಯಾರು? ಯಜಮಾನ. ಅವನು ಹೌದು, ಅವನು ನಿರ್ದೇಶಕ, ನಾವೆಲ್ಲ ಪಾತ್ರಧಾರಿಗಳು. ಅವನು ಹೇಳಿದ ಹಾಗೆ ನಾವು ನಡಿಬೇಕು. ಹಾಗಾಗಿ ಮುಂದೇನಾಗ್ತದೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಅದು ಬರೆದಿದ್ದು ಯಾರು? ಲೇಖನಿಕೆ ನಮ್ಮ ಕೈಯಲ್ಲಿಲ್ಲ, ಅವನ ಕೈಯಲ್ಲಿದೆ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ನೀನು ಏನೇ ಬರಲಿ ಸ್ವೀಕರಿಸುವಂತ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ವಿಧಿಯ ಬಾವಿಗೆ ಕವಳವಾಗದೆ ಉಳಿದಿಹನೆ ಎದೆಯನ್ ಉಕ್ಕಾಗಿಸು ಮತಿ ಗದೆಯನ್ ಹಿಡಿದು ನೀನ್ ಎದುರು ನಿಲೆ ವಿಧಿ ಒಲಿವ ಮಂಕುತಿಮ್ಮ. ಜೀವನ ಅದೇ, ಅರ್ಜುನ ನನಗಾಗುದಿಲ್ಲ ಅಂತ ಇಟ್ಟು ಧೈರ್ಯ ಬಂದವನು ರೋಷಾವೇಶದಿಂದ ಯುದ್ಧ ಮಾಡಬೇಕು ಅಂತೇಳಿ. ಆದರೆ ಅದೆಲ್ಲ ಯುದ್ಧ ರಂಗದಲ್ಲಿ ಎದುರಾಗಿ ನಿಂತವನ್ನೆಲ್ಲ ನೋಡುವಾಗ ಅವನಿಗೆ ಬಹಳ ನೋವಾಗುತ್ತೆ, ಇವನ್ನೆಲ್ಲ ಕೊಲ್ಲಬೇಕಂತ ಮನಸ್ಸಿ ಭಾವನೆಗಳು ಕೆರಳಿ ಅವನ ಛತ್ರವನ್ನು ಕೆಳಗೆ ನನಗೆ ಆಗೋದಿಲ್ಲ ಅಂತ ಕೆಳಗಿಡ್ತಾನೆ. ಆಗ ಕೃಷ್ಣ ಬೋಧನೆ ಮಾಡಿದ ಭಗವದ್ಗೀತೆ. ಹಾಗೆ ಜೀವನ ಕೂಡ ಹಾಗೆ, ಏನು ಸಮಸ್ಯೆಗಳು ಸವಾಲುಗಳು ಇರ್ತದೆ. ಅಂದರೆ ಜೀವನ ಅನ್ನೋದು ಹೂವಿನ ಹಾಸಿಗೆ ಹೌದು, ಮುಳ್ಳಿನ ಹಾದಿಗೆ ಹೌದು. ಅದ್ರ ಯಾರ ಕೈಲಿದೆ? ನಮ್ಮ ಕೈಲಿ ಇರೋದು. ಅದು ಹೂವಿನ ಹಾಸಿಗೆ ಆಗಬೇಕು, ಅದು ತಿಪ್ಪೆ ಗುಂಡಿ ಆಗಬೇಕು, ಮುಳ್ಳಿನ ಹಾದಿ ಆಗಬೇಕು ಅಂತ ಮಾಡ್ಕೊಳ್ಳೋದು ಯಾರು? ನಾವು. ಹಾಗಾಗಿ ನಮ್ಮ ಮನಸ್ಥಿತಿ ಸರಿಯಾಗಿದ್ದಾಗ ಪರಿ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಸಕಾರಾತ್ಮಕ ಮನೋಭಾವ ನಮ್ಮಲ್ಲಿದ್ದಾಗ ನೋಡಿ, ಧೈರ್ಯ, ಎದೆಗೆ ನೀಡು ಎದೆ ಗಟ್ಟಿ ಅನ್ನುವಂಥ ಮಂಕುತಿಮ್ಮ ಡಿ.ವಿ.ಜಿ ಹೇಳ್ತಾರೆ, ನಿನ್ನ ಎದೆಯನ್ನು ಗಟ್ಟಿಯಾಗಿಸು.
ಯಾವುದನ್ನೇ ಬಂದರೂ ಇರಿಸು, ಅದು ಕಷ್ಟ ಇರಲಿ ಹೇಳಿ. ನಿಮಗೆ ನೋಡಿ ಡಿ ವಿ ಜಿ ಹೇಳಿದಾಗೆ ನೀವು ಸಂತೋಷವಾಗಿರಬೇಕು ಅಂತೆಲ್ಲ ಬಯಸ್ತಾರೆ, ನಗ್ತಾ ಇರಬೇಕು ಅಂತ ಹೇಳ್ತಾರೆ. ಡಿ ವಿ ಜಿ ಹೇಳ್ತಾರೆ ನೀವು ನಗಬೇಕು ಅಳಬೇಕು ಎರಡೂ ಬೇಕು ಅಂತ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗು ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡು ನುಂಬುಜಿಸೋ ಮಂಕುತಿಮ್ಮ. ನೋಡಿ, ಪರಿಮಳ ಸೂಸುವಂಥ ಹೂ ನಗು ಒಂದು ರೀತಿಯಲ್ಲಿ ಆಹ್ಲಾದ ಉಂಟು ಮಾಡುತ್ತೆ. ಆದರೆ ದುಗುಡ ನಿನ್ನ ಆತ್ಮವನ್ನು ಕಡೆದು ಸತ್ವವೆತ್ತುವ ಮಂತು, ನಿನ್ನ ಮೊಸರನ್ನು ಕಡಿಲಿಕ್ಕೆ ಕಡೆಗೋಲಿದ್ದ ಹಾಗೆ ಅದು. ನಮ್ಮ ಆತ್ಮವನ್ನು ಕಡೆದು ಆ ಸತ್ಯವನ್ನು ತಿಳಿಸುವುದು ಯಾವುದಂದ್ರೆ ದುಃಖ. ಕಷ್ಟ ಬಂದಾಗಲೇ ನೋಡಿ ನಮಗೆ ಜೀವನದ ಪಾಠ ಗೊತ್ತಾಗುವಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ, ಅವರು ಹೇಳೋದು ನೋಡಿ, ಸೋಲು ಮತ್ತು ಗೆಲುವು ಎರಡನ್ನೂ ಕೂಡ ನೀವು ಸ್ವೀಕರಿಸಬೇಕು. ಅಂದರೆ ಅವರು ಹೇಳ್ತಾರೆ ಈ ಗೆಲುವಿನ ಸುಖಕ್ಕಿಂತ ಸೋವಿನ ಪಾಠ ಮುಖ್ಯ ಅಂತ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಎನೀತು ನೀ ಗೆಲಿದೆ ಎಂದೆನರು ಬಲ್ಲವರೆಂದು, ಎನೀತು ನೀ ಪೋರ್ದೆ ಎನೀತು ನೀ ಪೊತ್ತೆ ಎನ್ನುವರ್ ಗಣನೆ ಸಲ್ಲುವುದು, ನೀ ತೋರ್ದ ಪೌರುಷಕ್ಕೆ ಜಯಕಲ್ಲ ದಿನ ದಿನದ ಗರಡಿ ಇದು ಮಂಕುತಿಮ್ಮ. ಜೆಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಪೊಟ್ಟು ಸಾಮು ಒರಸೆಯಲ್ಲ ವಿಫಲ ಎನ್ನುವೆ ಏನು, ಮುಟ್ಟಿ ನೋಡು ಮೈಕಟ್ಟು ಕಬ್ಬಿಣದ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಜೀವನದ ಗೆಲ್ಲಬೇಕಾದ್ರೆ ಏನು ಬೇಕು? ಗಟ್ಟಿತನ ಬೇಕು. ಅಲ್ಲಿ ನೀನು ಸೋಲ್ಬಹುದು. ನೀನು ಏನೋ ಒಂದು ಕುಸ್ತಿಗೆ ಹೋಗ್ಬೇಕಾದ್ರೆ ನಿತ್ಯ ಸಾಮು ಪಟ್ಟು ಒರಸಿ ಹಾಕಿ ನೀನು ಬೆವರು ಸುರಿಸ್ತೀಯಲ್ಲ, ನೀನು ಅಭ್ಯಾಸ ಮಾಡ್ತೀಯಲ್ಲ, ಅದ್ ಮೂಲಕ ನಿನ್ಗೆ ದೇಹ ಗಟ್ಟಿ. ಅದು ಗಟ್ಟಿಯನ್ನು ಮಾಡಿಕೊಂಡು ನೀನು ಸ್ಪರ್ಧೆ ಹೋದಾಗ ನೀನು ಸೋಲ್ತಾಗ ಇವೆಲ್ಲ ನಾ ಇಷ್ಟು ಶ್ರಮ ಪಟ್ಟು ವ್ಯರ್ಥ ಅಂತ ಹೇಳಬೇಡ. ನಿನ್ನ ಮೈಕಟ್ಟಿಯಾಗಿದೆ, ಗಟ್ಟಿಯಾಗಿದೆ. ಜೀವನಕ್ಕೆ ಬೇಕಾದ ಯಾವುದು? ಗೆಲ್ಲೋದಕ್ಕೆ ಗಟ್ಟಿತನ ಬೇಕಾಗಿರೋದು. ಅದಕ್ಕೆ ಹೇಳ್ತಾರೆ ನೋಡಿ, ಸೋಲೇ ಗೆಲುವಿನ ಸೋಪಾನ. ಜೀವನ ಗಟ್ಟಿಗೊಳಿಸೋದು ಯಾವುದು? ಗೆಲುವಲ್ಲ, ಸೋಲು. ಅಬ್ರಾಹಂ ಲಿಂಕನ್ ಈ ಜಗತ್ ಮರೆಯುವಂತ ಏನು ಅಧ್ಯಕ್ಷ ಆಗ್ತಾನೆ, ಅಮೆರಿಕ ಅಧ್ಯಕ್ಷ. ಅವ್ನು ನಿರಂತರ ಸೋಲೆ ಕಂಡಿರೋದು. ಹೌದು. ಹಾಗಾಗಿ ಶ್ರೇಷ್ಠತೆ ಮರೆಯುವಂತಹದ್ದು. ಅದಕ್ಕೆ ಹೇಳ್ತಾರೆ ಗೆಲುವಿನ ಸುಖಕ್ಕಿಂತ ಸೋಲಿನ ಪಾಠ ದೊಡ್ಡದು ಮುಖ್ಯ ಅನ್ನುವಂಥ. ಒಂದು 20 ನಿಮಿಷಗಳ ಕಾಲ ಒಂದು ಪಾಸಿಟಿವ್ ಮೋಟಿವೇಶ್ನಲ್ ಸೆಷನನ್ನು ನೀವು ಕೇಳಿಬಿಟ್ರಿ ವೀಕ್ಷಕರೇ. ಸರ್, ತುಂಬ ಧನ್ಯವಾದ. ನಿಮ್ಮ ಪುಸ್ತಕದ ಬಗ್ಗೆ ಇಷ್ಟೊಂದು ಡೀಟೇಲ್ ಆಗಿ ಮಾತಾಡಿದ್ರಿ. ನನಗೆ ಹೆಚ್ಚೇನು ಕೆಲಸನೇ ನೀವು ಕೊಡಲಿಲ್ಲ, ನೀವೇ ಮಾತಾಡ್ತಾ ಹೋದ್ರಿ. ಇನ್ನೇನಿಲ್ಲ, ಈ ಪುಸ್ತಕವನ್ನು ನನಗನ್ಸ್ತದೆ ಏನಂತಂದರೆ ಪ್ರತಿಯೊಬ್ಬರು ಒಂದು ಕೈಗೆತ್ಕೊಂಡು ನಮ್ಮ ದೇವರ ಕೋಣೆಯಲ್ಲಿ ಇಡಬೇಕು. ಪ್ರತಿನಿತ್ಯ ಒಂದೊಂದು ತೆಗೆದು ಒಂದೊಂದು ಕಗ್ಗವನ್ನು ಓದ್ಬೋದು. ಹೆಚ್ಚು ಅಂತಂದರೆ ಒಂದು 5 ನಿಮಿಷ ಆಗ್ಬೋದು ಒಂದು ಕಗ್ಗ ಓದೋದಕ್ಕೆ. 24 ಗಂಟೆಗಳಲ್ಲಿ ನಮ್ಮ ಹತ್ರ 5 ನಿಮಿಷ ಇಲ್ಲವೇ ಅನ್ನೋ ಪ್ರಶ್ನೆನ ನಾವು ನಮಗೆ ಕೇಳ್ಕೊಳ್ಬೇಕಾಗಿದೆ ಅಷ್ಟೇ. ಸೊ ನಂಗೆ ಭಾಳ ಖುಷಿ ಕೊಟ್ಟಿರುವಂಥದ್ದು ಇವತ್ತು. ಭಾಳ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ನಿರೂಪಣೆಯನ್ನು ಭಾಳ ಚೆನ್ನಾಗಿ ನೋಡಿದ್ದೀರಿ. ಅವಿನಾಶ್ ಅದ್ರ ಕೂತ್ಕೊಂಡು ಮಾತಾಡೋದು ಕೂಡ ಒಂದು ರೀತಿ ನನಗೂ ಹೆಮ್ಮೆಯ ವಿಷಯ. ನನಗೆ ಭಾಳ ಮುಖ್ಯವಾಗಿ ಕ್ರಿಯೇಟಿವ್ ಸಂಸ್ಥೆಯ ಬಗ್ಗೆ ಮತ್ತು ಅಶ್ವಥ್ ಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಯಾಕೆಂದರೆ ನಾನು ಈ ಪುಸ್ತಕ ಇವತ್ತು ಪುಸ್ತಕ ರೂಪದಲ್ಲಿ ಇವತ್ತು ಕಗ್ಗ ಬಂದಿದೆ ಅಂತ ಆದರೆ ಮುಖ್ಯ ಕಾರಣ ಅಶ್ವಥ್ ಸರ್ ಅವರು. ಒಂದಿನ ನಮಗೆ ಸಿಕ್ಕಿದಾಗ, ಸರ್ ನಿಮ್ಮೊಂದು ಲೇಖನ ಎಲ್ಲ ಇದು ಓದಿದೆ ಸರ್, ಒಂದು ಪುಸ್ತಕ ಮಾಡುವಂಥ ಅವ್ರು ಹೇಳಿದ ಮಾತ್ರ ಅಲ್ಲ, ಅವರೇ ಆ ಪುಸ್ತಕ ಮನೆಯ ಮೂಲಕ ಇದೊಂದು ಪ್ರಕಾಶನ ಮಾಡಿದ್ದಾರೆ, ಮತ್ತು ಒಂದು ಬಿಡುಗಡೆ ಸಮಾರಂಭ ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ಒಂದು ಶಿಕ್ಷಣ ಸಂಸ್ಥೆ ಒಂದು ಸಾಹಿತ್ಯಿಕವಾಗಿ ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು ಅನ್ನೋದಕ್ಕೊಂದು ಮಾದರಿ ಅಂತ ಭಾವಿಸ್ಕೊಳ್ತೇನೆ ನಾನು. ಅದಲ್ಲದೆ ಅವರು ಅನೇಕ ನಮಗೆ ಕಾರ್ಕಳದ ಪುಸ್ತಕದ ಅಂಗಡಿ ಕೊರತೆ ಇತ್ತು. ಇದು ಇವತ್ತು ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕದ ಮನೆ ಬಂದ್ಬಿಟ್ಟಿದೆ. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಆ ಪುಸ್ತಕ ಮೊಬೈಲ್ ಬಿಡಿ ಪುಸ್ತಕ ಹಿಡಿಯೋದು ವಿದ್ಯಾರ್ಥಿಗಳಿಗೆ ಎಲ್ಲಿ ಓದುವಂಥ ಹವ್ಯಾಸ ಬೆಳೆಸೋದಕ್ಕಾಗಿ ಅವರೇ ಪುಸ್ತಕದ ದಾನ ಪುಸ್ತಕವನ್ನು ಬೇರೆ ಬೇರೆ ಸಂಸ್ಥೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಈ ರೀತಿಯ ಮೂಲಕ ಒಂದು ಓದುವಂಥ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ಬೆಳೆಸ್ತಾ ಇದ್ದಾರೆ. ಸಾಹಿತಿಗಳಿಗೆ ಒಂದು ರೀತಿ ಪ್ರೇರಣೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಆ ಒಂದು ಏನು ಪ್ರೇರಣಾ ಒಂದು ಉತ್ತಮ ಕೆಲಸಗಳಿದೆಯಲ್ಲ, ಅದಕ್ಕೆ ನಾನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸ್ತೇನೆ. ಅವರ ಕಾರ್ಯ ಇದೇ ರೀತಿಯಲ್ಲಿ ನಿರಂತರವಾಗಿ ಸಾಗಲಿ. ಅವರೊಂದಿಗೆ ನಾವು ಕೂಡ ಯಾಕಂದ್ರೆ ಭಾಗಿಯಾಗಿ ನಮಗೂ ಒಂದು ರೀತಿಯಲ್ಲಿ ಅಭಿಮಾನ ಹೆಮ್ಮೆಯ ಸಂಗತಿ. ಹಾಗಾಗಿ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ಮತ್ತು ಕ್ರಿಯೇಟಿವ್ ಸಂಸ್ಥೆಗೆ ನಾನು ಪ್ರೀತಿಪೂರ್ವಕ ವಂದಿಸ್ತೇನೆ. ಪ್ರೇಕ್ಷಕರಿಗೆ ಕೂಡ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಸೊ ಇಷ್ಟನ್ನು ಹೇಳಿ ಈ ಕೃತಿಯನ್ನು ನೀವು ಖರೀದಿ ಮಾಡ್ಬೋದು. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಇರುವಂತಹ ಕ್ರಿಯೇಟಿವ್ ಪುಸ್ತಕ ಮನೆಯಲ್ಲಿ ಸಿಗುತ್ತೆ, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿರುವಂತಹ ಪುಸ್ತಕ ಮನೆ ಅಂತ ಅಲ್ಲೊಂದು ಶಾಪ್ ಇದೆ, ಅಲ್ಲೂ ಸಿಗುತ್ತೆ. ಇಲ್ಲ ನಾವು ಈ 2 ಊರಿನವರಲ್ಲ, ನಾವು ದೂರದವರು ಅಂತಾದರೆ ನೀವು ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ಖಂಡಿತವಾಗಿಯೂ ತರಿಸಬಹುದು. ಮತ್ತು ನೀವು ನಮ್ಮ ಈ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥ ಹೆಚ್ಚು ವಿಡಿಯೋಸ್ಗಳು ನಿಮಗೆ ಪ್ರತಿ ವಾರ ತಲುಪ್ತಾನೆ ಇರುತ್ತೆ.